ರಾಜ್ಯದಲ್ಲಿ ಗುತ್ತಿಗೆದಾರರ ಜೇಬಿಗೆ ಸರ್ಕಾರನೇ ಕತ್ರಿ ಹಾಕ್ತಿದೆಯಂತೆ. ಹೀಗಂತ ನಾವು ಹೇಳ್ತಿಲ್ಲ. ಬದಲಾಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ತಮಗಾಗ್ತಾ ಇರುವ ಅನ್ಯಾಯದ ವಿರುದ್ಧ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಕಾದು ಕಾದು ಸುಸ್ತಾಗಿ ಹೋಗಿದ್ದಾರಂತೆ ಕಾಂಟ್ರಾಕ್ಟರ್ಸ್. ಇದೀಗ ಸರ್ಕಾರದ ವಿರುದ್ಧ ಅಕ್ಷರಶಃ ಸಿಡಿದೆದ್ದಿದ್ದಾರೆ. 7 ಮಂದಿ, ಬರೋಬ್ಬರಿ 7 ಮಂದಿ ಸಚಿವರಿಗೆ ಪತ್ರ ಬರೆದಿದ್ದಾರೆ. 7 ದಿನದ ಡೆಡ್ಲೈನ್ ಕೊಟ್ಟು ಇಷ್ಟರ ಒಳಗೆ ಸೂಕ್ತ ಉತ್ತರ ಬರದೆ ಹೋದರೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಹಾದಿ ಹಿಡಿಬೇಕಾಗತ್ತೆ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರಿಗಾಗ್ತಾ ಇರುವ ಸಮಸ್ಯೆ ಏನಿದೆ, ಯಾವ ರೀತಿಯಾದ ಆರೋಪಗಳನ್ನು ಅವರೆಲ್ಲ ಹೊರಗೆ ಹಾಕ್ತಿದ್ದಾರೆ, ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗುತ್ತಿಗೆದಾರರ ಗುನ್ನ, 60% ಕಮಿಷನ್ ಬಗ್ಗೆ ಅಸಮಾಧಾನ. ಬಿಜೆಪಿಯದ್ದು 40% ಸರ್ಕಾರ ಅಂತ ಟೀಕಿಸಿದ್ದೇ ಬಂತು. ರಾಜ್ಯದಲ್ಲಿ ಗದ್ದುಗೆ ಏರಿದ ಕಾಂಗ್ರೆಸ್ ಈಗ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಗುತ್ತಿಗೆದಾರರಿಂದ ಸಚಿವರು, ಶಾಸಕರು 60% ಕಮಿಷನ್ ಕೇಳ್ತಿದ್ದಾರೆ ಅನ್ನೋ ಆರೋಪವಿದೆ. ರಾಜ್ಯದಲ್ಲಿ ಅದೆಷ್ಟೋ ಕಾಮಗಾರಿಗಳ ಬಿಲ್ ಬಾಕಿ ಉಳಿದಿದೆ. ಈ ಸಂಬಂಧ 7 ಸಚಿವರಿಗೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಜ್ಯೇಷ್ಠತೆ ಆಧಾರದಲ್ಲಿ ಬಿಲ್ ಪಾವತಿ ಆಗುತ್ತಿಲ್ಲ, ಕರ್ನಾಟಕ ಮತ್ತೊಂದು ಬಿಹಾರ ಆಗುತ್ತಿದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಆರೋಪಿಸಿದ್ದಾರೆ. ತಮ್ಮ ಮನಸ್ಸಿಗೆ ಬಂದಂಗ 5%, 10%, 15% ಏನು ಕೊಡ್ಲಿಕತ್ತಾರೆ. ಅಥವಾ ಒಂದು ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ಮಾಡಕ್ಕೆ ಆ ಲಿಸ್ಟ್ ಕೇಳಿದ್ರೆ ಆ ಲಿಸ್ಟ್ ಇದು ಯಾಕೆ ಲಿಸ್ಟ್ ಮಾಡಿರಿ, ಹಿಂಗೆ ಯಾಕೆ ಕೊಡ್ತೀರಿ ಅಂತ ಇಲ್ಲಿ ಮ್ಯಾಲಿಂದ ಬಂದದ ಮಿನಿಸ್ಟರ್ ಸಾಹೇಬ್ರು ಹೇಳಿರಿ, ಮಿನಿಸ್ಟರ್ ಹೇಳ್ದಂಗೆ ಕೊಡ್ಬೇಕಾಗ್ತದೆ, ನಿಮಗೇನು ಬೇಕಾದ್ರೆ ಹೋಗಿ ಮಿನಿಸ್ಟರ್ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಯಾರಿದು ದೇಶ ನುಂಗ್ಲಕತ್ತಾರ, ಏನು ಅಂಥವ್ರ ಬಗ್ಗೆ ವಿಚಾರ ಮಾಡಿ ಕರಪ್ಷನ್ ಹೆಚ್ಚಾಕೋದು ನಡೆದದ, ಅದ್ರ ಬಗ್ಗೆ ಮೊದಲು ಎನ್ಕ್ವೈರಿ ಆಗ್ಬೇಕಂತ ನಾನು ದೊಡ್ಡ ಹೋರಾಟ ನಿಮ್ಗೆ ಹೇಳ್ತೀನಿ ಸರ್. ಹಂಗೆ ಅದ ನಮ್ಮ ಬಳಿ ರೊಕ್ಕ ಬೇಕಲ್ಲ ನಮ್ಗೆ. ರೊಕ್ಕ ಕೊಡು, ಇಲ್ಲ ಮಗನ ನೋಡು, ನಿಂದು ಎಲ್ಲರನ್ನೇ ಕೆಲಸ ಮಾಡಿ ನೋಡಿ, ನಿನಗೆ ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತೀನಿ, ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಏನು ಸರ್ ಇದು ಸೆಕೆಂಡ್ ಬಿಹಾರ್ ಆಗಲತ್ತ ಕರ್ನಾಟಕ, ಸೆಕೆಂಡ್ ಬಿಹಾರದಾಗ ಸುಧಾರಿಸ್ತದೆ ಈಗ. ಬಿಹಾರ್ ಇಲ್ಲ, ಅದಕ್ಕೂ ಹೆಚ್ಚಿಗೆ ಆಗಲತ್ತದ ಕರ್ನಾಟಕ. ಇದು ಯಾರು ಈ ರೀತಿ ಇದು ಮಾಡೋದು? ಶಾಸಕರು ರೀ, ಮತ್ತೆ ಹೇಳ್ತೀನಿ, ಶಾಸಕರು ಹೇಳ್ಕತ್ತೀನಿ, ಡೈರೆಕ್ಟ್ ಹೇಳ್ತೀನಿ, ಶಾಸಕರು 70% ಶಾಸಕರು ಹೆದರ್ಕತ್ರ ಆಶ್ಚರ್ಯ ಮಾಡ್ತಾವ ಪಾಪ. ಇನ್ನು ಗುತ್ತಿಗೆದಾರರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ತಪ್ಪು ಕಾಂಗ್ರೆಸ್ ಸರ್ಕಾರದಲ್ಲ ಅಂತ ಬಿಜೆಪಿ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ. ಇವತ್ತು ಯಾಕೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ, ಹಿಂದಿನ ಸರ್ಕಾರಗಳಲ್ಲಿ ಇವರು ಮನವೊಲಿಕೆಗೆ ಇವರೇನು ಕಾಮಗಾರಿಗಳು ಯಾವುದೇ ಅನುದಾನ ಇರಲಾರ್ದೆ ಇವರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗಿತ್ತು, ಆದರೆ ಅದು ಮಾಡಿಲ್ಲ ಇವರು. ಸೊ ಆದ್ರಿಂದ ಅದನ್ನ ಪಡಿಸ್ತಾ ಇರೋದು ಈ ಸರ್ಕಾರ. ಒಟ್ಟಿನಲ್ಲಿ 7 ದಿನಗಳಲ್ಲಿ ಸರ್ಕಾರ ತಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಶತಸಿದ್ಧ ಅಂತ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಗುತ್ತಿಗೆದಾರರ ಜೇಬಿಗೆ ಸರ್ಕಾರನೇ ಕತ್ರಿ ಹಾಕ್ತಿದೆಯಂತೆ. ಹೀಗಂತ ನಾವು ಹೇಳ್ತಿಲ್ಲ. ಬದಲಾಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ತಮಗಾಗ್ತಾ ಇರುವ ಅನ್ಯಾಯದ ವಿರುದ್ಧ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಕಾದು ಕಾದು ಸುಸ್ತಾಗಿ ಹೋಗಿದ್ದಾರಂತೆ ಕಾಂಟ್ರಾಕ್ಟರ್ಸ್. ಇದೀಗ ಸರ್ಕಾರದ ವಿರುದ್ಧ ಅಕ್ಷರಶಃ ಸಿಡಿದೆದ್ದಿದ್ದಾರೆ. 7 ಮಂದಿ, ಬರೋಬ್ಬರಿ 7 ಮಂದಿ ಸಚಿವರಿಗೆ ಪತ್ರ ಬರೆದಿದ್ದಾರೆ. 7 ದಿನದ ಡೆಡ್ಲೈನ್ ಕೊಟ್ಟು ಇಷ್ಟರ ಒಳಗೆ ಸೂಕ್ತ ಉತ್ತರ ಬರದೆ ಹೋದರೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಹಾದಿ ಹಿಡಿಬೇಕಾಗತ್ತೆ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರಿಗಾಗ್ತಾ ಇರುವ ಸಮಸ್ಯೆ ಏನಿದೆ, ಯಾವ ರೀತಿಯಾದ ಆರೋಪಗಳನ್ನು ಅವರೆಲ್ಲ ಹೊರಗೆ ಹಾಕ್ತಿದ್ದಾರೆ, ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗುತ್ತಿಗೆದಾರರ ಗುನ್ನ, 60% ಕಮಿಷನ್ ಬಗ್ಗೆ ಅಸಮಾಧಾನ. ಬಿಜೆಪಿಯದ್ದು 40% ಸರ್ಕಾರ ಅಂತ ಟೀಕಿಸಿದ್ದೇ ಬಂತು. ರಾಜ್ಯದಲ್ಲಿ ಗದ್ದುಗೆ ಏರಿದ ಕಾಂಗ್ರೆಸ್ ಈಗ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಗುತ್ತಿಗೆದಾರರಿಂದ ಸಚಿವರು, ಶಾಸಕರು 60% ಕಮಿಷನ್ ಕೇಳ್ತಿದ್ದಾರೆ ಅನ್ನೋ ಆರೋಪವಿದೆ. ರಾಜ್ಯದಲ್ಲಿ ಅದೆಷ್ಟೋ ಕಾಮಗಾರಿಗಳ ಬಿಲ್ ಬಾಕಿ ಉಳಿದಿದೆ. ಈ ಸಂಬಂಧ 7 ಸಚಿವರಿಗೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ.
ಜ್ಯೇಷ್ಠತೆ ಆಧಾರದಲ್ಲಿ ಬಿಲ್ ಪಾವತಿ ಆಗುತ್ತಿಲ್ಲ, ಕರ್ನಾಟಕ ಮತ್ತೊಂದು ಬಿಹಾರ ಆಗುತ್ತಿದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಆರೋಪಿಸಿದ್ದಾರೆ. ತಮ್ಮ ಮನಸ್ಸಿಗೆ ಬಂದಂಗೆ 5%, 10%, 15% ಹಿಂಗೆ ಕೊಡ್ಲಿಕತ್ತಾರೆ. ಅಥವಾ ಒಂದು ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ಮಾಡಕ್ಕೆ ಆ ಲಿಸ್ಟ್ ಕೇಳಿದ್ರೆ ಆ ಲಿಸ್ಟ್ ಇದು ಯಾಕೆ ಲಿಸ್ಟ್ ಮಾಡಿರಿ, ಹಿಂಗೆ ಯಾಕೆ ಕೊಡ್ತೀರಿ ಅಂತ ಇಲ್ಲಿ ಮ್ಯಾಲಿಂದ ಬಂದದ ಮಿನಿಸ್ಟರ್ ಸಾಹೇಬ್ರು ಹೇಳಿರಿ, ಮಿನಿಸ್ಟರ್ ಹೇಳ್ದಂಗೆ ಕೊಡ್ಬೇಕಾಗ್ತದೆ, ನಿಮಗೇನು ರೀ ಬೇಕಾದ್ರೆ ಹೋಗಿ ಮಿನಿಸ್ಟರ್ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಯಾರಿದು ದೇಶ ನುಂಗ್ಲಕತ್ತಾರ ಏನು ಅಂಥವ್ರ ಬಗ್ಗೆ ವಿಚಾರ ಮಾಡಿ, ಕರಪ್ಷನ್ ಹೆಚ್ಚಾಕೋದು ನಡೆದದ, ಅದ್ರ ಬಗ್ಗೆ ಮೊದಲು ಎನ್ಕ್ವೈರಿ ಆಗ್ಬೇಕಂತ ನಾನು ದೊಡ್ಡ ಹೋರಾಟ ನಿಮ್ಗೆ ಹೇಳ್ತೀನಿ ಸರ್. ಹಂಗೆ ಅದ ನಮ್ಮ ಬಳಿ ರೊಕ್ಕ ಬೇಕಲ್ಲ ನಮ್ಗೆ, ರೊಕ್ಕ ಕೊಡು, ಇಲ್ಲ ಮಗನ ನೋಡು, ನಿಂದು ಎಲ್ಲರೇ ಕೆಲಸ ಮಾಡಿ ನೋಡಿ, ನಿನಗೆ ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತೀನಿ, ನಿನ್ನ ಮೇಲೆ ಕಾಂಪ್ಲೇಂಟ್ ಕೊಡ್ತೀನಿ. ಏನು ಸರ್ ಇದು ಸೆಕೆಂಡ್ ಬಿಹಾರ್ ಆಗಲತ್ತ ಕರ್ನಾಟಕ, ಸೆಕೆಂಡ್ ಬಿಹಾರದಾಗ ಸುಧಾರಿಸದ ಈಗ ಬಿಹಾರ್ ಇಲ್ಲ, ಅದಕ್ಕೂ ಹೆಚ್ಚಿಗೆ ಆಗಲತ್ತದ ಕರ್ನಾಟಕ. ಇದು ಯಾರು ಈ ರೀತಿ ಇದು ಮಾಡೋದು? ಶಾಸಕರು ಮತ್ತೆ ಹೇಳ್ತೀನಿ, ಶಾಸಕರು ಹೇಳ್ಕತ್ತೀನಿ, ಡೈರೆಕ್ಟ್ ಹೇಳ್ತೀನಿ, ಶಾಸಕರು 70% ಶಾಸಕರು ಹೆದರ್ಕತ್ರ ಆಶ್ಚರ್ಯ ಮಾಡ್ತಾವ ಪಾಪ. ಇನ್ನು ಗುತ್ತಿಗೆದಾರರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ತಪ್ಪು ಕಾಂಗ್ರೆಸ್ ಸರ್ಕಾರದಲ್ಲ ಅಂತ ಬಿಜೆಪಿ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ. ಇವತ್ತು ಯಾಕೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ, ಹಿಂದಿನ ಸರ್ಕಾರಗಳಲ್ಲಿ ಇವರು ಮನವೊಲಿಕೆಗೆ ಇವರೇನು ಕಾಮಗಾರಿಗಳು ಯಾವುದೇ ಅನುದಾನ ಇರಲಾರ್ದೆ ಇವರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗಿತ್ತು, ಆದರೆ ಅದು ಮಾಡಿಲ್ಲ ಇವರು. ಸೊ ಆದ್ದರಿಂದ ಅದನ್ನು ಪಡಿಸ್ತಾ ಇರೋದು ಈ ಸರ್ಕಾರ. ಒಟ್ಟಿನಲ್ಲಿ 7 ದಿನಗಳಲ್ಲಿ ಸರ್ಕಾರ ತಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಶತಸಿದ್ಧ ಅಂತ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಗುತ್ತಿಗೆದಾರರ ಜೇಬಿಗೆ ಸರ್ಕಾರನೇ ಕತ್ರಿ ಹಾಕ್ತಿದೆಯಂತೆ. ಹೀಗಂತ ನಾವು ಹೇಳ್ತಿಲ್ಲ, ಬದಲಾಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ತಮಗಾಗ್ತಾ ಇರುವ ಅನ್ಯಾಯದ ವಿರುದ್ಧ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಕಾದು ಕಾದು ಸುಸ್ತಾಗಿ ಹೋಗಿದ್ದಾರಂತೆ ಕಾಂಟ್ರಾಕ್ಟರ್ಸ್. ಇದೀಗ ಸರ್ಕಾರದ ವಿರುದ್ಧ ಅಕ್ಷರಶಃ ಸಿಡಿದೆದ್ದಿದ್ದಾರೆ. 7 ಮಂದಿ, ಬರೋಬ್ಬರಿ 7 ಮಂದಿ ಸಚಿವರಿಗೆ ಪತ್ರ ಬರೆದಿದ್ದಾರೆ. 7 ದಿನದ ಡೆಡ್ಲೈನ್ ಕೊಟ್ಟು ಇಷ್ಟರ ಒಳಗೆ ಸೂಕ್ತ ಉತ್ತರ ಬರದೇ ಹೋದರೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಹಾದಿ ಹಿಡಿಬೇಕಾಗತ್ತೆ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರಿಗಾಗ್ತಾ ಇರುವ ಸಮಸ್ಯೆ ಏನಿದೆ, ಯಾವ ರೀತಿಯಾದ ಆರೋಪಗಳನ್ನು ಅವರೆಲ್ಲ ಹೊರಗೆ ಹಾಕ್ತಿದ್ದಾರೆ, ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗುತ್ತಿಗೆದಾರರ ಗುನ್ನ, 60% ಕಮಿಷನ್ ಬಗ್ಗೆ ಅಸಮಾಧಾನ. ಬಿಜೆಪಿಯದ್ದು 40% ಸರ್ಕಾರ ಅಂತ ಟೀಕಿಸಿದ್ದೇ ಬಂತು. ರಾಜ್ಯದಲ್ಲಿ ಗದ್ದುಗೆ ಏರಿದ ಕಾಂಗ್ರೆಸ್ ಈಗ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಗುತ್ತಿಗೆದಾರರಿಂದ ಸಚಿವರು, ಶಾಸಕರು 60% ಕಮಿಷನ್ ಕೇಳ್ತಿದ್ದಾರೆ ಅನ್ನೋ ಆರೋಪವಿದೆ. ರಾಜ್ಯದಲ್ಲಿ ಅದೆಷ್ಟೋ ಕಾಮಗಾರಿಗಳ ಬಿಲ್ ಬಾಕಿ ಉಳಿದಿದೆ. ಈ ಸಂಬಂಧ 7 ಸಚಿವರಿಗೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಜ್ಯೇಷ್ಠತೆ ಆಧಾರದಲ್ಲಿ ಬಿಲ್ ಪಾವತಿ ಆಗುತ್ತಿಲ್ಲ, ಕರ್ನಾಟಕ ಮತ್ತೊಂದು ಬಿಹಾರ ಆಗುತ್ತಿದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಆರೋಪಿಸಿದ್ದಾರೆ. ತಮ್ಮ ಮನಸ್ಸಿಗೆ ಬಂದಂಗೆ 5%, 10%, 15% ಹಿಂಗೆ ಕೊಡ್ಲಿಕತ್ತಾರೆ. ಅಥವಾ ಒಂದು ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ಮಾಡಕ್ಕೆ ಆ ಲಿಸ್ಟ್ ಕೇಳಿದ್ರೆ ಆ ಲಿಸ್ಟ್ ಇದು ಯಾಕೆ ಲಿಸ್ಟ್ ಮಾಡಿರಿ, ಹಿಂಗೆ ಯಾಕೆ ಕೊಡ್ತೀರಿ ಅಂತ ಇಲ್ಲಿ ಮ್ಯಾಲಿಂದ ಬಂದದ ಮಿನಿಸ್ಟರ್ ಸಾಹೇಬ್ರು ಹೇಳಿರಿ, ಮಿನಿಸ್ಟರ್ ಹೇಳ್ದಂಗೆ ಕೊಡ್ಬೇಕಾಗ್ತದೆ, ನಿಮಗೇನು ರೀ ಬೇಕಾದ್ರೆ ಹೋಗಿ ಮಿನಿಸ್ಟರ್